ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ನೋಡಿ ನೋಡಿ ಗೌರ್ಮೆಂಟ್ ಸ್ಕೂಲ್ ನೋಡೋದೇ ಮರ್ತು ಹೋಗಿದ್ದ ಹಾಗಿತ್ತು. ಇದನ್ನು ನೋಡಿ ತುಂಬ ಖುಷಿ ಆಯಿತು. ನೇಚರಲ್ಲಿ ಮತ್ತು ಡೌನ್ ಟು ದ ಅರ್ತ್ ಅಂತ ಹೇಗೆ ಬರ್ತೀವಲ್ಲ, ನಮಗೆಲ್ಲ ನಮ್ಮ ಸ್ಕೂಲ್ ಡೇಸ್ ನೆನಪಾಯಿತು. ನಿಜವಾಗ್ಲೂ ನಾನು ಫಿಲ್ಮ್ ಎಂಡಿಗೆ ಅಳ್ತಾ ಇದ್ದೆ ಕೇಳಿ ಅವರು. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಎಲ್ಲರೂ ಹೇಗೆ 10th ಸ್ಟ್ಯಾಂಡರ್ಡಲ್ಲಿ ಹೇಗಿರ್ತಾರೆ ಹಾಗೇ ಇದ್ರಿ ಎಲ್ಲರೂ. ಈವನ್ ಯಾವಾಗ ಹೊರಗೆ ಬರುವಾಗ ಲಾಸ್ಟ್ ರಿಸಲ್ಟ್ ದಿವಸ ತುಂಬ ಚೆನ್ನಾಗಿತ್ತು. ಆದರೆ ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂಥ ಒಂದು ಫಿಲ್ಮು. ಯಾಕೆಂದರೆ ಇವತ್ತು ಸರ್ಕಾರಿ ಶಾಲೆಯನ್ನು ಬೆಳೆಯಬೇಕು ಅಂತಂದರೆ ಕೇವಲ ರಾಜಕಾರಣಿಗಳು ಅಲ್ಲಿ ಕುಳಿತರೆ ಆಗಲ್ಲ. ಈ ರೀತಿಯಲ್ಲಿ ಸಮಾಜದಲ್ಲಿ ಪ್ರತಿಯೊಂದು ಶಾಲೆಗಳಿಗೆ ಹೋಗಬೇಕು. ಶಾಲೆಯ ಒಟ್ಟು ಸಮಸ್ಯೆಗಳು ಏನಾಗ್ತದೆ ಅಂತೇಳಿ ಒಂದು ಒಳ್ಳೆ ರೀತಿಯಲ್ಲಿ ಫಿಲ್ಮನ್ನು ತಗೊಂಡೋಗಿದ್ದಾರೆ. ಆಗ ಪ್ರಾರಂಭದಿಂದ ಅಂತಿಮವಾಗಿ ಒಳ್ಳೆಯದಿದೆ, ನೋಡಲೇಬೇಕು ಅಂತ ಆಗ್ತದೆ. ಪ್ರತಿಯೊಬ್ಬರು ಕೂಡ ನೋಡಬೇಕು. ಇದರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಬಂದು ಪ್ರತಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಾಪಕರ ಕೊರತೆ ಆಗಲೇಬಾರದು ಎನ್ನುವಂಥದ್ದು ಒಂದು ಕಡೆ. ಆದರೆ ಮೌಲ್ಯಾಧಾರಿತ ಶಿಕ್ಷಣ ಬೇಕು ಅಂತ ಹೇಳುವಂಥದ್ದು ಕೂಡ ಇಂಪಾರ್ಟೆಂಟ್. ಅದು ಕೂಡ ಈ ಫಿಲ್ಮ್ ತೋರಿಸ್ಕೊಟ್ಟಿದೆ. ಮತ್ತೆ ನಿಮ್ಮ ಸ್ಕೂಲ್ ಡೇಸ್ ಅವ್ರು ಎಲ್ಲ ಟೀಚರ್ಸ್ಗಳು ಆಗಲಿ, ಎಲ್ಲ ಮಕ್ಕಳು, ಎಸ್ಪೆಷಲಿ ಮಕ್ಕಳು ಮಾತ್ರ ಅಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ಗೂ ಕೂಡ ನೋಡಬೇಕಾದಂಥ ಫಿಲ್ಮ್ ಆಗಿದೆ. ಈಗಿನ ಕಾಲಕ್ಕೆ ಇದು ತುಂಬ ಒಳ್ಳೆಯದು. ಯಾಕೆ ಹೇಳಿದರೆ ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ತಲೆಯಲ್ಲಿ ಸಣ್ಣದಿರುವಾಗಲೇ ಒಂದು ದೇಶ ಪ್ರೇಮ ಅಲ್ಲದೆ ನಮ್ಮ ಸಂಸತ್ತು ಇದರ ವಿಷಯ ಗೊತ್ತಾದರೆ ಖಂಡಿತವಾಗಿಯೂ ಮುಂದೆ ಅವರು ಒಳ್ಳೆಯ ಪ್ರಜೆಗಳಾಗಿ ಇರಬೇಕು. ಭಾರಿ ಒಳ್ಳೆಯದಾಗಿದೆ ಹೇಳಿದ್ರೆ ಅಷ್ಟು ಒಳ್ಳೆಯದಾಗಿ ಮಾಡಿದ್ದಾರೆ. ಅದು ಮಕ್ಕಳು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಮುಂದೆ ಖಂಡಿತ ಒಳ್ಳೆಯದಾಗ್ತದೆ.